ವಿಚಾರದ ಮೂಲಕ ಪ್ರಶ್ನೆ ಮಾಡಿ ದಸರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲಾದ್ರೂ ಬಿಲ್ ಕ್ಲಿಯರ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಬಾಕಿ ಹಣ ಕೇಳ್ತಾ ಇದ್ದಂತೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರಂತೆ. ಕೆಂಡಾಮಂಡಲರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಿರೀಕ್ಷೆಯಂತೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೋಪಗೊಂಡಿದ್ದಾರೆ. ಗುತ್ತಿಗೆದಾರರು ಈ ರೀತಿ ಪತ್ರ ಬರೆದಿದ್ದಾರಲ್ಲ ಸರ್, ಬಿಲ್ ಕ್ಲಿಯರ್ ಆಗ್ತಾ ಇಲ್ವಂತಲ್ಲ, ಹೇಗೆ ಕತೆ ಅಂತ ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳ್ತಾ ಇರುವಂತಹ ವಿಚಾರಗಳೇನಪ್ಪಾ ಅಂದ್ರೆ, ಈಗ ಹೆಂಗ್ ದುಡ್ಡು ಬರುತ್ತೋ ಹಂಗಂಗ್ ಕ್ಲಿಯರ್ ಮಾಡ್ತಾ ಇದ್ದೀವಿ, ಇದು ಯಾವುದು ಕೂಡ ನಮ್ಮ ಅವಧಿಯಲ್ಲಿ ಆಗ್ತಾ ಇರುವಂತಹ ಕೆಲಸಗಳೆಲ್ಲ, ಅದಕ್ಕೆ ಕೊಡಬೇಕಾಗಿರುವಂತಹ ಹಣನೂ ಅಲ್ಲ. ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬೇಕಾಬಿಟ್ಟಿ ಹಾಕಿ ಗುತ್ತಿಗೆ ಕೊಟ್ಬಿಟ್ಟಿದ್ದಾರೆ, ಬೇಕಾಬಿಟ್ಟಿ ಹಾಕಿ ಕೆಲಸಗಳನ್ನ ಕೊಟ್ಟುಬಿಟ್ಟಿದ್ದಾರೆ. ಅವ್ರು ದುಡ್ಡು ಕೊಟ್ಟಿಲ್ಲ, ಅವ್ರು ಪೆಂಡಿಂಗ್ ಉಳಿಸ್ ಹೋಗಿದ್ದಾರೆ, ಅದನ್ನ ನಾವು ಕ್ಲಿಯರ್ ಮಾಡಬೇಕಾದಂತ ಅನಿವಾರ್ಯತೆ ಎದುರಾಗಿದೆ ಅಂತ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟರ್ಸ್ ಬಾಕಿ ಬಿಲ್ ಇದೆ ಅನ್ನೋ ಕಾರಣಕ್ಕೆ ಪತ್ರ ಬರೆದಿದ್ದಾರೆ. ಅವೆಲ್ಲ ರಾಜಕೀಯ ಮಾಡ್ತಾವ್ರು ನಡಿಯಪ್ಪ ಅವರು. ಯಾರು ನಾವು ಭೇಟಿ ಮಾಡಿದರೆ ನಾವು ಕೊಡ್ತಾ ಇದ್ದೀವಿ, ನಮ್ಮ ಕೈಲಿ ಎಷ್ಟೆಷ್ಟು ದುಡ್ಡು ಬರ್ತಾ ಇತ್ತು ಅಷ್ಟು ದುಡ್ಡು ನಾವು ಕೊಡ್ತಾ ಇರ್ತೀವಿ. ಹಂಗಂತ ಒಂದೇ ಸತಿ ಮೊದಲೆಲ್ಲ ಇಲ್ಲದೆ ಹೋದ್ ಬಿಟ್ಟೆಲ್ಲ ಬಿ ಜೆ ಪಿ ಬಿಲ್ಲೆಲ್ಲ ಈಗೆಲ್ಲ ನಾವು ಮುಗಿಸಿದ್ದೀವಿ. ಬಿ ಜೆ ಪಿ ಸರ್ಕಾರದಲ್ಲಿ ಇಷ್ಟ ಬಂದಂಗೆ ಕೆಲಸಗಳೆಲ್ಲ ಕೊಟ್ಬಿಟ್ಟಿದ್ರು, ಹಣ ಇಲ್ಲದೆ ಹೋದ್ರು ಕೆಲಸಗಳೆಲ್ಲ ಕೊಟ್ಟಿದ್ರು. ಸೊ ಅದನ್ನೆಲ್ಲ ಅವ್ರಿಗೆ ನಾವು ಎಷ್ಟೋ ಮುಗಿಸಿದ್ದೀವಿ. ಅದಕ್ಕೆ ಅವರು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಹಿರಿಯ ಪ್ರತಿನಿಧಿ ವೀರೇಶ್ ತಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ವೀರೇಶ್, ಒನ್ಸ್ ಅಗೇನ್ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಈ ಕಮಿಷನ್ ವಿಚಾರ, ಬಿಲ್ ಕ್ಲಿಯರ್ ಆಗಲ್ಲ ಅನ್ನುವಂತಹ ವಿಚಾರ ಗುತ್ತಿಗೆದಾರರಿಂದ ಪದೇ ಪದೇ ಕೇಳೋದಕ್ಕೆ ಸಿಗ್ತಾನೆ ಇರುತ್ತೆ. ಸೊ ಏನಾಗ್ತಾ ಇದೆ ಅಂತ? ಖಂಡಿತವಾಗಿಯೂ ಶ್ರುತಿ, ರಾಜ್ಯ ಗುತ್ತಿಗೆದಾರರ ಪರಿಸ್ಥಿತಿ ನಿಜಕ್ಕೂ ಅಯೋಮಯ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ಬೋದು. ಕಳೆದ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಗುತ್ತಿಗೆದಾರರು ಎಲ್ಲರೂ ಸಹ 40% ನಮ್ಮ ಕಡೆಯಿಂದ ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಬೃಹತ್ತಾದಂಥ ಆರೋಪವನ್ನು ಮಾಡಿದ್ರು. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಲ್ಲನ್ನು ಪಡಿಲಿಕ್ಕೋಸ್ಕರ ಸಾಕಷ್ಟು ಏನು ಪರಿಸ್ಥಿತಿಯನ್ನು ಪರದಾಡುವಂಥ ಪರಿಸ್ಥಿತಿ ಗುತ್ತಿಗೆದಾರರಾಗಿರುವಂಥದ್ದು. ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸಹ ಈಗಾಗಲೇ ಸರ್ಕಾರದ ಜೊತೆಗೆ 2-3 ಬಾರಿ ನಿರಂತರವಾಗಿ ಸಭೆಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗುತ್ತಿಗೆದಾರರ ಸಂಘದವರನ್ನ ಕರೆದು 2-3 ಬಾರಿ ಸಭೆಯನ್ನ ಮಾಡಿ ನಾವು ಏನಾದರೂ ಮಾಡಿ ನಿಮ್ಮ ಬಿಲ್ಲನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆದರೆ ಗುತ್ತಿಗೆದಾರರ ಸಂಘಕ್ಕೆ ಬರಬೇಕಾಗಿರ್ತಕ್ಕಂಥ ಬಾಕಿ ಬಿಲ್ ಏನಿದೆ ಅದು ಬಿಲ್ ಬಾಕಿ ಪಾವತಿ ಆಗ್ತಾನೆ ಇಲ್ಲ. ಹೀಗಾಗಿ ನಿರಂತರವಾಗಿ ಗುತ್ತಿಗೆದಾರರ ಸಂಘದವರು ಸರ್ಕಾರಕ್ಕೆ ಪತ್ರವನ್ನು ಸಹ ಬರಿತಾ ಇದ್ದಾರೆ, ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ನಾವು ಬೇರೆ ಕಡೆಯಿಂದ ಹಣವನ್ನು ತಗೊಂಡ್ಬಂದು ಕಾಮಗಾರಿಗಳನ್ನ ಮಾಡ್ತಾ ಇದ್ದೀವಿ, ಆದರೆ ಸರ್ಕಾರ ನಮಗೆ ಹಣವನ್ನು ಬಿಲ್ಲನ್ನು ಬಾಕಿ ಪಾವತಿ ಮಾಡದೇ ಇದ್ರೆ ನಾವು ಆ ಸಾಲವನ್ನು ತೀರಿಸೋದು ಹೇಗೆ, ಬಡ್ಡಿ ಕಟ್ಟೋದು ಹೇಗೆ ಅನ್ನೋ ಒಂದು ಒತ್ತಾಯವನ್ನ ಒಂದ್ ಕಡೆ ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಮಗೆ ಬಿಲ್ಲನ್ನ ಪಾವತಿ ಮಾಡಲೇಬೇಕು, ದಸರಾಕ್ಕೆ ಗಿಫ್ಟ್ ಅನ್ನ ಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಇವತ್ತು ಮನವಿನ ಒಂದ್ ಕಡೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನೀರಾವರಿ ಇಲಾಖೆಯಿಂದಲೇ ಸಾಕಷ್ಟು ಬಿಲ್ ಬಾಕಿ ಪಾವತಿ ಆಗಬೇಕಾಗಿರುವಂಥದ್ದು ಮತ್ತು ಬೇರೆ ಬೇರೆ ಇಲಾಖೆಗಳಿಂದ ಒಟ್ಟು 32,000 ಕೋಟಿಗೂ ಹೆಚ್ಚು ಹಣ ಗುತ್ತಿಗೆದಾರರಿಗೆ ಬರಬೇಕಾಗಿದೆ. ಹೀಗಾಗಿ ಗುತ್ತಿಗೆದಾರರ ಸಂಘದವರು ಪದೇ ಪದೇ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರ ಮತ್ತು ಗುತ್ತಿಗೆದಾರರು ಅನ್ನೋ ನಿಟ್ಟಿನಲ್ಲಿ ಒಂದ್ ಕಡೆ ವಾರ್ ಶುರುವಾಗಿದೆ ಅಂತ ಹೇಳ್ಬೋದು ಶ್ರುತಿ.